ದೇವಾಲಯಕ್ಕೆ ಹೋದಾಗ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಲೇಬೇಡಿ. ಎಚ್ಚರಿಕೆ. ಈ ತಪ್ಪುಗಳಿಂದ ನಿಮಗೆ ದೇವರ ಅನುಗ್ರಹ ಸಿಗುವುದಿಲ್ಲ. ದೇವಸ್ಥಾನದ ಒಳಗೆ ಕೈಕಾಲು ತೊಳೆಯದೆ ಹಾಗೂ ತಲೆಗೆ ನೀರು ಚಿಮುಕಿಸದೆ ಹೋಗಬಾರದು. ಸಾಕ್ಸ್ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಬಾರದು. ದೇವಸ್ಥಾನಕ್ಕೆ ಬಾಡಿದ ಅಥವಾ ಕೊಳತ ಹೂವು, ಹಣ್ಣುಗಳನ್ನು ಅರ್ಪಿಸಬಾರದು. ದೇವಸ್ಥಾನದ ಹೊಸಿಲು ಕಿಟಕಿಗಳಲ್ಲಿ ಕರ್ಪೂರ ಹಚ್ಚಬಾರದು. ದೇವಸ್ಥಾನದ ಹತ್ತಿರ ಹೋಗಿ ದರ್ಶನ ಪಡೆದೆ ಹಾಗೆ ಬರಬಾರದು. ದೇವಸ್ಥಾನದಲ್ಲಿ ಪ್ರದರ್ಶನ ಹಾಕದೆ ಮನೆಗೆ ಬರಬಾರದು. ಮದ್ಯ ಅಥವಾ ಮಾಂಸವನ್ನು ಸೇವಿಸಿ ದೇವಸ್ಥಾನಕ್ಕೆ ಹೋಗಬಾರದು. ಚರ್ಮದ ಕೈಚೀಲವನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಹೋಗಬಾರದು. ಒಂದೇ ಹಸ್ತದಿಂದ ದೇವರಿಗೆ ನಮಸ್ಕಾರ ಮಾಡಬಾರದು. ದೇವರ ವಿಗ್ರಹದ ಎದುರು ಕಾಲು ಚಾಚಿ ಕುಳಿತುಕೊಳ್ಳಬಾರದು. ದೇವಸ್ಥಾನದಲ್ಲಿ ಅಸತ್ಯ ನುಡಿಯುವುದು ಮತ್ತೆ ಅನಗತ್ಯ ವಿಚಾರ ಮಾತನಾಡಬಾರದು. ದೇವರ ಪ್ರಸಾದವನ್ನು ಸ್ವೀಕರಿಸದೇ ಬರಬಾರದು. ಭಗವಂತನ ಸಮ್ಮುಖದಲ್ಲಿ ಜೋರಾಗಿ ಮಾತನಾಡುವುದು, ಜೋರಾಗಿ ನಗುವುದು, ಆಕಲಿಸುವುದು ಮತ್ತೆ ತೂಕಡಿಸುವುದು ಮಾಡಬಾರದು. ದೇವಸ್ಥಾನದಲ್ಲಿ ಬೇರೆ ದೇವರನ್ನು ನಿಂದಿಸಬಾರದು. ದೇವಸ್ಥಾನದಲ್ಲಿ ಉಗುರು ಕಚ್ಚುವುದನ್ನು ಮಾಡಬಾರದು. ದೇವಸ್ಥಾನದಲ್ಲಿ ನೀಡಿದ ಪ್ರಸಾದವನ್ನು ಚೆಲ್ಲುವುದನ್ನು ಮಾಡಬಾರದು. ದೇವಸ್ಥಾನದಲ್ಲಿ ಜಗಳ ಮಾಡಬಾರದು. ದೇವಸ್ಥಾನದಲ್ಲಿ ನಿಂತಲ್ಲಿಯೇ ಪ್ರದಕ್ಷಿಣೆ ಹಾಕಬಾರದು. ದೇವರ ಮುಂದೆ ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೆ ಬರಬಾರದು. ಭಗವಂತನ ವಿಗ್ರಹಕ್ಕೆ ಬೆನ್ನು ತೋರಿಸಿ ಕೂರಬಾರದು. ದೇವಸ್ಥಾನದಲ್ಲಿ ವಿಗ್ರಹಗಳನ್ನು ಮುಟ್ಟಬಾರದು. ದೇವರಿಗೆ ಅರ್ಪಿಸುವ ನೈವೇದ್ಯ ಹಣ್ಣುಗಳನ್ನು ಅರ್ಪಿಸುವ ಮೊದಲೇ ಎಂಜಿಲು ಮಾಡಬಾರದು. ದೇವಸ್ಥಾನಕ್ಕೆ ಬಲಗಾಲನ್ನು ಹುಟ್ಟು ಒಳಗೆ ಹೋಗಬೇಕು. ದೇವಸ್ಥಾನದಿಂದ ಹೊರಬರುವಾಗ ದೇವರ ವಿಗ್ರಹಕ್ಕೆ ಬೆನ್ನು ತೋರಿಸಿ ಬರಬಾರದು. ಹಿಮ್ಮುಖವಾಗಿ ನಡೆದುಕೊಂಡು ದೇವಸ್ಥಾನದಿಂದ ಹೊರಬರಬೇಕು. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಂತರ ಹೊರಡಬೇಕು. ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದ ತೀರ್ಥ ಹರಿಯುವ ಜಾಗವನ್ನು ದಾಟಬಾರದು. ದೇವರ ದರ್ಶನ ಮಾಡಿ ಹಿಂದಿರುಗುವಾಗ ಗಂಟೆ ಬಾರಿಸಬಾರದು. ದೇವಸ್ಥಾನದ ಗೋಡೆಗೆ ತಗಲುವಂತೆ ಚಪ್ಪಲಿ ಬಿಡಬಾರದು. ತಲೆ ಸ್ನಾನ ಮಾಡದೆ ಮಡಿ ಬಟ್ಟೆ ಹೊಡೆದೆ ದೇವಾಲಯಕ್ಕೆ ಹೋಗಬಾರದು. ದೇವರ ವಿಗ್ರಹದ ಎದುರಿಗೆ ಮುಖಾಮುಖಿಯಾಗಿ ನಿಂತು ನಮಸ್ಕರಿಸಬಾರದು. ದೇವಾಲಯದಲ್ಲಿ ಕಾಲನ್ನು ನೆಲಕ್ಕೆ ಸವರುತ್ತಾ ನಡೆಯಲೇಬಾರದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿದ್ದನ್ನು ಮರೆಯಬೇಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.